ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾರ್ಟ್. ಇವತ್ತು ಒಂದು ವೆಜಿಟೇಬಲ್ ಪಲಾವ್ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ, ತುಂಬ ಹೆಲ್ದಿ ಆಪ್ಷನ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಮಾರ್ನಿಂಗ್ ಬರೀ ರೈಸ್ ಅಂತಾರೆ ಪಲಾವ್ ಅಂದರೆ, ಬಟ್ ಈ ಥರ ಪಲಾವ್ ಮಾಡ್ಕೊಂಡು ನೋಡಿ, ಹೆಲ್ದಿಯಾಗಿ ಎಲ್ಲರೂ ತಿಂತಾರೆ. ಇದು ಹೋಟೆಲ್ ಸ್ಟೈಲ್ ಪಲಾವ್. ಇದಕ್ಕೆ ನಾನು ತೊಗೊತಾ ಇರೋದು ಆಲ್ಮೋಸ್ಟ್ ಮನೇಲಿ ಏನೇನು ತರಕಾರಿ ಇದೆ ನೀವೆಲ್ಲ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ನವಿಲು ಕೋಸೆತ್ತು ಅದು, ಆಮೇಲೆ ಹಸಿ ಬಟಾಣಿ, ಒಣ ಬಟಾಣಿನೂ ತೊಗೋಬೋದು. ಆಮೇಲೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಆಲೂಗಡ್ಡೆ, ಒಂದು ಆಲೂಗಡ್ಡೆ ಅಥವಾ ಚಿಕ್ಕದಿದ್ರೆ 2 ಆಲೂಗಡ್ಡೆ. ಆಮೇಲೆ ನಾನಿಲ್ಲಿ ಹೂಕೋಸು ತೊಗೊಂಡಿದ್ದೀನಿ, ಕಾಲಿಫ್ಲವರ್. ಆಮೇಲೆ ಇದು ಅವರೆಕಾಳು ಸೀಸನ್ ಆಗಿದ್ದರಿಂದ ಅವರೆಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಇದೆಲ್ಲ ನೀವು ತರಕಾರಿ ನೀವು ಯಾವ್ದು ನಿಮಗೆ ಇಷ್ಟ ಆಗಲ್ಲ ಅದನ್ನ ಮೈನಸ್ಸು ಮಾಡ್ಕೋಬೋದು, ಅಥವಾ ಯಾವ್ದು ಇನ್ನೂ ಇಷ್ಟ ಆಗುತ್ತೆ ಅದನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪನ್ನೀರ್ ಸ್ವಲ್ಪನೂ ತೊಗೊಂಡಿದ್ದೀನಿ, ಕರಿಬೇವು, ಸ್ವಲ್ಪ ಪುದೀನ, ಆಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ತೊಗೋಬೋದು. ಆಮೇಲೆ ಟೊಮ್ಯಾಟೊ, ಮೆಣಸಿನ್ಕಾಯಿ. ಇದೆರಡು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು, ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊತಾ ಇದ್ದೀರಾ ಅಷ್ಟು ನೀವು ತೊಗೊಂಡ್ರೂ ಓಕೆ. ಇದರಲ್ಲಿ ಯಥೇಚ್ಛವಾಗಿ ನೀವು ತರಕಾರಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ತರಕಾರಿನೇ ಜಾಸ್ತಿ ಇದೆ ಪಲಾವಲ್ಲಿ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ತರಕಾರಿ ನೀವು ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ. ಈಗ ನಾವು ಒಂದು ಪಾತ್ರೆಗೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆ, ಆಮೇಲೆ ಏನೇನು ಹೋಲ್ ಸ್ಪೈಸಸ್ ಇರುತ್ತೆ ಅದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, ಒಂದು 4-5 ಲವಂಗ, ಮೆಣಸು, ಆಮೇಲೆ ಸ್ಟಾರ್ ಅನೀಸ್ ಅಂದರೆ ನಕ್ಷತ್ರ ಸೋಂಪು ಅಂತಾರಲ್ವ ಅದು, ಆಮೇಲೆ ಪಲಾವ್ ಎಲೆ, ಇದಿಷ್ಟು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ, ಈ ಹೋಲ್ ಸ್ಪೈಸಸ್. ಇದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಈ ಮೆಣಸಿನ್ಕಾಯ್ದು ಆ್ಯಕ್ಚುಲಿ ಏನು ನಾವು ಹೇಗೆ ಫ್ರೈ ಮಾಡಬೇಕಂದ್ರೆ, ಫುಲ್ ಅದು ಡೀಪ್ ಫ್ರೈ ಆಗಿರುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿಗೆ ಬರೋ ತನಕನೂ ಫ್ರೈ ಮಾಡಿಕೊಂಡ್ರೆ ಆವಾಗ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ನಾವು ಏನೇನು ಡಿಶ್ ಮಾಡ್ತೀವಿ ಅದೆಲ್ಲದ್ರದ್ದು. ಇದ್ರ ಜೊತೆಗೆ ಮತ್ತು ಖಾರನೂ ನಮಗೆ ಜಾಸ್ತಿ ಬಿಟ್ಕೊಳುತ್ತೆ. ನಾರ್ಮಲ್ ಮೇಲ್ಗಡೆ ಫ್ರೈ ಮಾಡಿಕೊಂಡ್ರೆ ಆ ಮೆಣಸಿನ್ಕಾಯ್ದು ಖಾರ ಪೂರ್ತಿ ಬಿಟ್ಕೊಳಲ್ಲ, ಮತ್ತು ಎಕ್ಸ್ಟ್ರಾ ಏನಾದ್ರು ಆ್ಯಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿನೇ ನೀವು ಜಾಸ್ತಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ ಫ್ರೈಡ್ ಥರ ಆಗೋ ತನಕನೂ ನೀವು ಅದನ್ನು ಫ್ರೈ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಸಹ ಜಾಸ್ತಿ ಆಗುತ್ತೆ. ಆಮೇಲೆ ಈ ಪಲಾವು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಇದಕ್ಕೆ ನಾನು ಸ್ವಲ್ಪ ಟಿಪ್ಸು ಹೇಳ್ತೀನಿ, ನೀವೇನೇನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತಂದು. ವಿಡಿಯೋ ಕೊನೆ ತನಕ ನೋಡಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಅಷ್ಟೇ ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ಅಷ್ಟರಲ್ಲಿ ನೀವು ಈರುಳ್ಳಿ ತೊಗೊಂಡಿರ್ತೀರಲ್ವ ಅದನ್ನು ಹಾಕ್ಕೋಬೇಕು. ಈರುಳ್ಳಿನೂ ಅಷ್ಟೇ ನೀಟಾಗೆ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣ ಅಥವಾ ಟ್ರಾನ್ಸ್ಪರೆಂಟ್ ಆಗೋ ತನಕ ನೀವು ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಮೇನ್ ಯಾವುದೇ ಅಡುಗೆ ಆಗಲಿ ಇಂಪಾರ್ಟೆಂಟ್ ಅಂದರೆ ನೀವು ಒಂದೊಂದೇ ಪದಾರ್ಥನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದ್ರದ್ದು ರುಚಿನೇ ಬೇರೆ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಮೇನ್ ಕೀ ಪಾಯಿಂಟೇ ಯಾವುದಾದ್ರು ಅಡುಗೆ, ನೀವು ಅವಲಕ್ಕಿ ಮಾಡ್ತಾಯಿದ್ದೀರಾ, ಉಪ್ಪಿಟ್ಟು ಮಾಡ್ತಾಯಿದ್ದೀರಾ, ಯಾವುದಾದ್ರು ಆಗಲಿ ನೀವು ಫ್ರೈ ಚೆನ್ನಾಗಿ ಮಾಡ್ಕೋಬೇಕು. ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಅಥವಾ ಟೊಮೆಟೊ ಎಲ್ಲದೂ. ಇವಾಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ನೀವು ಒಂದು ಸ್ವಲ್ಪ ಬಾಡಿಸ್ಕೋಬೇಕು, ಅದೆಲ್ಲದು ಆ್ಯಡ್ ಮಾಡಿಕೊಂಡು. ಆಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಅಂತ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಬರೀ 1 ಚಮಚ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಎಷ್ಟು ಉಪ್ಪು ಏನೇನು ಬೇಕೋ ಅದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ. ಇದು ಟೊಮೆಟೊ ಸಾಫ್ಟ್ ಆಗೋಕ್ಕೆ ಅಷ್ಟೇ ನಾನು ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪುದೀನ ಏನಿರುತ್ತೆ ಪುದೀನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಏನೇನು ಫ್ರೈ ಮಾಡ್ತಾ ಇರ್ತೀರ ಮಸಾಲದೆಲ್ಲ ಅರೋಮ ಬರ್ತಾ ಇರುತ್ತೆ, ಆವಾಗ ನೀವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಇರೋರು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಅದನ್ನ ಮನೆಯಲ್ಲೇ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಇವಾಗ ನಾನು ಏನೇನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಅದೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೀನ್ಸು, ಕ್ಯಾರೆಟು, ಆಮೇಲೆ ನವಿಲು ಕೋಸು, ಹೂಕೋಸು ಎಲ್ಲ ಏನೇನಿತ್ತು ಎಲ್ಲದನ್ನು ಒಂದೊಂದೇ ಆ್ಯಡ್ ಮಾಡ್ಕೊತ ಸ್ವಲ್ಪ ಫ್ರೈ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಒಂದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡೋದು, ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಅವರೆಕಾಳು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡೋದು. ಆ ಥರ ಯಾವ್ದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ಅಂತ ಇರುತ್ತೆ ಅದನ್ನು ಫಸ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇದೇ ಥರ ನೀವು ನಿಮಗೆ ಯಾವ್ಯಾವ ತರಕಾರಿ ಹಾಕ್ತಾಯಿದ್ದೀರಾ ಅದನ್ನು ಎಷ್ಟು
ಫ್ರೈ ಮಾಡಬೇಕಂತ ಅಂದಾಜಿರುತ್ತಲ್ವ ಅಷ್ಟನ್ನು ನೀವು ಹಾಕ್ಕೊಂಡು ಒಂದೊಂದನ್ನೇ ಫ್ರೈ ಮಾಡ್ಕೊತ ಹೋಗಬೇಕು. ಇದೆಲ್ಲ ಕೀ ಎಲಿಮೆಂಟ್ಸು ನಾವೇನು ಈ ಪಲಾವ್ ಮಾಡ್ತಾಯಿದ್ದೀವಿ ಅದರಲ್ಲಿ. ಈ ಥರ ಎಲ್ಲ ತರಕಾರಿ ನೀವು ನೋಡ್ಬೋದು, ತರಕಾರಿನೇ ಜಾಸ್ತಿ ಇರೋದ್ರಿಂದ ಕೆಲವರಿಗೆ ಇಷ್ಟ ಆಗುತ್ತೆ, ಹೆಲ್ತ್ ಕಾನ್ಷಿಯಸ್ ಇರೋರಿಗೆ. ಆಮೇಲೆ ಇನ್ನೂ ಕೆಲವರಿಗೆ ಒಂದು ಹೆಲ್ದಿ ಆಪ್ಷನ್ ಅಂತಲೂ ಅನಿಸುತ್ತೆ. ನಾವು ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಇವಾಗೇ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಆ ಕೊತ್ತಂಬರಿದು ಫ್ಲೇವರು ಮತ್ತು ಅರೋಮಾ ಬಂದುಬಿಟ್ಟು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಲಾಸ್ಟಿಗೂ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಅರ್ಧ ಏನು ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ನೀವು ಅರಿಶಿನ ಡಿಸೈಡ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಅಷ್ಟೇ, ಮೆಣಸಿನ್ಕಾಯಲ್ಲೂ ಇರುತ್ತೆ ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ಟೇಸ್ಟಿಗೆ ಅಂತಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪೌಡರು. ನಾನು ಇಲ್ಲಿ ಕೊತ್ತಂಬರಿ ಕಾಳು ಪೌಡರು 1 ಚಮಚ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಪಲಾವ್ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ಧನಿಯಾ ಪೌಡರ್ ಆ್ಯಕ್ಚುಲಿ ಇದರಲ್ಲಿ ಇಂಪಾರ್ಟೆಂಟು. ನೀವು ಧನಿಯಾ ಪೌಡರ್ ಹಾಕ್ಕೊಂಡ್ರೆ ಇದು ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಇದ್ರ ಜೊತೆ ನಾನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಕಿಚನ್ ಕಿಂಗ್ ಮತ್ತು ಇಲ್ಲಿ ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿಲ್ಲ. ಯೂಶ್ವಲಿ ಗರಂ ಮಸಾಲದ ಆಲ್ಟರ್ನೇಟಿವೇ ಕಿಚನ್ ಕಿಂಗು ಆಗಿರುತ್ತೆ. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಎವರೆಸ್ಟ್. ನೀವು ಬಿರಿಯಾನಿ ಮಸಾಲಲ್ಲಿ ಎವರೆಸ್ಟು ನನಗೆ ಸ್ವಲ್ಪ ಬೆಟರ್ ಅನಿಸುತ್ತೆ ಎಲ್ಲ ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ನಾನೆಲ್ಲ ಎವರೆಸ್ಟ್ ಯೂಸ್ ಮಾಡ್ತೀನಿ. ಸ್ವಲ್ಪ ಎವರೆಸ್ಟ್ ಬಿರಿಯಾನಿ ಮಸಾಲ, ಆಮೇಲೆ ಕಿಚನ್ ಕಿಂಗ್ ಮಸಾಲ. ನೀವು ಎಲ್ಲ ಅಡುಗೆಗೆ ಸ್ವಲ್ಪ ಕಿಚನ್ ಕಿಂಗ್ ಯೂಸ್ ಮಾಡಿ ನೋಡಿ, ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗುತ್ತೆ ಮತ್ತು ಚೆನ್ನಾಗೂ ಆಗುತ್ತೆ. ಅದೂ ಒಂದು ಮ್ಯಾಜಿಕ್ ಮಸಾಲ ಅಂತಲೇ ಹೇಳ್ಬೋದು. ಇವೆರಡನ್ನೇ ನಾನು ಆ್ಯಡ್ ಮಾಡ್ತಾ ಇರೋದು. ಇದೆರಡನ್ನೂ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದು ನಾನು ಏನಂದರೆ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲದ ಕಾರಣ ಇದಕ್ಕೆ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಇದು ನಾರ್ಮಲ್ ನಾವು ಹಂಗೆ ಬೇಯಿಸೋದ್ರಿಂದ ಕುಕ್ಕರ್ ಆದರೆ ವಿಷಲು ನೀವು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಬಿಡ್ಬೋದು. ಬಟ್ ಇಲ್ಲಿ ನಾನು ನೀರು ಅಳತೆ ಹೇಳ್ತೀನಿ ನಿಮಗೆ. ಇದಕ್ಕೆ ನೀವು ಸ್ವಲ್ಪ ಕರ್ಡ್ ಆ್ಯಡ್ ಮಾಡಿಕೊಂಡ್ರೆ ಅದು ಎಲ್ಲನೂ ನೀಟಾಗಿ ಬ್ಲೆಂಡ್ ಆಗುತ್ತೆ ಮಸಾಲ. ಆಮೇಲೆ ಅದೇ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಯ್ಶ್ಚರ್ಡ್ ಟೆಕ್ಸ್ಚರ್ ಬರುತ್ತೆ. ಈಗ ಪಲಾವ್ ಅಂದರೆ ಒಂದೊಂದು ಸಲ ಡ್ರೈ ಆಗುತ್ತೆ ಅಥವಾ ನೀರು ಜಾಸ್ತಿ ಆಗುತ್ತೆ. ಅದೆಲ್ಲದ್ರ ಬದಲು ನಿಮಗೆ ಪ್ರಾಪರ್ ಕನ್ಸಿಸ್ಟೆನ್ಸಿಯಲ್ಲೂ ಇರಬೇಕು ಮತ್ತು ಸ್ವಲ್ಪ ಮಾಯ್ಶ್ಚರ್ಡ್ ಆಗಿರಬೇಕು ಪಲಾವ್ ಅಂದ್ರೂ ಇದು ಸ್ವಲ್ಪ ನೀವು ಕರ್ಡ್ ಆ್ಯಡ್ ಮಾಡ್ಕೋಬೋದು. ಇದು ಒಂದು ನೀವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೂ ಅಂದ್ಕೊಳ್ಳಿ. ಇದು ಒಂದು ಸ್ವಲ್ಪ ನೀವು ಕರ್ಡ್ ಮೊಸರು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಅದೊಂದು ಸ್ವಲ್ಪ ಆಯ್ಲಿ ಹೊರಗಡೆ ನಿಮಗೆ ಕಾಣಿಸೋದಂಗೆ ನೀವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ನೀರಿನ ಅಳತೆ ಹೇಳ್ತಾ ಇದ್ದೆ ನಿಮಗೆ. ನೀರು ನಾನಿಲ್ಲಿ 2 ಕಪ್ ಅಕ್ಕಿಗೆ ಇಲ್ಲಿ ನಾನು 5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಕುಕ್ಕರ್ ಯೂಸ್ ಮಾಡ್ದಲೇ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀವಲ್ವ ಒಲೆ ಮೇಲೆ, ಅದಕ್ಕೋಸ್ಕರ ನಾನಿಲ್ಲಿ 5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಇದು ನಾನು ತೊಗೊಂಡಿರೋದು ಜೀರಾ ರೈಸ್. ಈ ರೈಸಿಗೆ ನಾನಿಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇದು ಮೇನ್ ಏನು ಕುಕ್ಕರ್ ಯೂಸ್ ಮಾಡಿ ಸಿಂಪಲಾಗಿ ಮಾಡ್ಕೋಬೋದಲ್ವ ಅಂತ ಅನ್ಕೋಬೋದು ನೀವು. ಬಟ್ ಆದರೆ ಕುಕ್ಕರಲ್ಲಿ ಮಾಡೋದಕ್ಕೂ ಹಿಂಗೆ ಡೈರೆಕ್ಟಾಗಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ. ನೀವೇ ಒಂದು ಸಲ ಟ್ರೈ ಮಾಡಿ ಸಹ ನೋಡ್ಬೋದು. ಈಗ ಹೋಟೆಲ್ಸಲ್ಲಿ ಅಥವಾ ದೊಡ್ಡ ಫಂಕ್ಷನ್ಸಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಆ ಥರ ಟೇಸ್ಟ್ ಬೇಕು ಅಂದರೆ ನೀವು ಈ ಥರ ಪಾತ್ರೆಯಲ್ಲಿ ಮಾಡ್ಕೊಂಡು ನೋಡಿ. ಇದು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಆದರೆ ಆ್ಯಕ್ಚುಲಿ ಇದು ಬೆಟರ್ ವೇ ಟೇಸ್ಟ್ ಇನ್ಕ್ರೀಸ್ ಮಾಡೋದಕ್ಕೆ. ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಂಡು ನನಗೆ ಎಷ್ಟು ಟೇಸ್ಟ್ ಬೇಕೋ ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ನೀವು ನೀರನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ನೀರಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀರ. ಆಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನು ಪನ್ನೀರನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಪನ್ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ನೀರು ಕುದಿಯೋ ಟೈಮಲ್ಲಿ ನಾನು ಈ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಪಲಾವಲ್ಲಿ ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೇಳಿರ್ತೀನಿ. ಅದಕ್ಕೆ ತಕ್ಕಂಗೆ ನೀವು ಅಕ್ಕಿನ ತೊಗೋಬೇಕು. ನಾನು 2 ಕಪ್ ಅಕ್ಕಿ ಹೇಳಿದ್ದೀನಿ 5 ಕಪ್ ನೀರಿಗೆ. ಅದನ್ನು ಚೆನ್ನಾಗಿ ತೊಗೊಂಡು ಅಕ್ಕಿನ 2 ಸಲ ನೀವು ತೊಳ್ಕೊಂಬಿಟ್ಟು ಇವಾಗ ಈ ಪಲಾವಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಒಂದು ಕುದಿ ಬರಬೇಕು ಪ್ರಾಪರಾಗಿ. ಇದು ಕುದಿ ಬರೋಕ್ಕೆ ಅಂತ
ನಾನು ಇದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡಿಕೊಂಡ್ರೆ ಆವಾಗ ಒಂದು ಸ್ವಲ್ಪ ಟೇಸ್ಟು ಅದೇನೆಲ್ಲ ನಾವೇನು ಮಸಾಲೆ ಆ್ಯಡ್ ಮಾಡಿರ್ತೀವಿ ಅದೆಲ್ಲ ಚೆನ್ನಾಗೇ ನೀರಲ್ಲಿ ಹೀರ್ಕೊಂಡಿರುತ್ತೆ. ಆಮೇಲೆ ವೆಜಿಟೇಬಲ್ಸೂ ಮಸಾಲಾನ ಹೀರ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗೆ ಒಂದು ಕುದಿ ಬರೋ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ಆ ಅಕ್ಕಿನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಒಂದು ಕುದಿ ಬರ್ತಾಯಿದೆ ಅಕ್ಕಿ. ನೀವು ಇನ್ನೂ ಒಂದು ಏನು ಅಂದರೆ ಪಾತ್ರೆ ಆ್ಯಕ್ಚುಲಿ ಒಂದು ಸ್ವಲ್ಪ ದೊಡ್ಡದೇ ಇಡಿ. ನೀವು ಕರೆಕ್ಟು ಪ್ರಾಪರ್ ಅದೇ 2 ಲೋಟ ಹಿಡಿಯುತ್ತೆ ಅಂದರೆ 2 ಲೋಟ ಹಿಡಿಯೋ ಅಷ್ಟೇ ಇಟ್ಟರೆ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಪಾತ್ರೆ ಒಂದು ಸ್ವಲ್ಪ ದೊಡ್ಡದಿಟ್ಟರೆ ನಿಮಗೆ ಚೆನ್ನಾಗಿ ಹರಳ್ಕೊಳುತ್ತೆ. ಏನು ಅಕ್ಕಿ ಹರಳ್ಕೋಬೇಕು ಅಂತಾರಲ್ವ ಅದು ಚೆನ್ನಾಗಿ ಹರಳ್ಕೊಳುತ್ತೆ. ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ನೀಟಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ. ಅಕ್ಕಿ ಒಂದು ಕಡೆ ತರಕಾರಿ ಒಂದು ಕಡೆ ಆಗೋದು ಬೇಡ. ನೀವು ಪ್ರಾಪರಾಗಿದ್ದನ್ನ ಸ್ವಲ್ಪ ಕೈ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ಇದೂ ಅಷ್ಟೇ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಲಾಸ್ಟಿಗೆ ಪನ್ನೀರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಯಾಕೆಂದರೆ ಪನ್ನೀರ್ ಫಸ್ಟೇ ಆ್ಯಡ್ ಮಾಡ್ಕೊಂಬಿಟ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಅಂತ. ಲಾಸ್ಟಿಗೆ ಏನು ನಾನು ಫ್ರೈ ಮಾಡ್ಕೊಂಡಿರ್ತೀನಿ ಪನ್ನೀರು, ಆ ಪನ್ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ಕೊತ್ತಂಬರಿ ಸೊಪ್ಪನ್ನ ಇವಾಗ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಿಂಬೆಹಣ್ಣು ಆಪ್ಷನಲ್, ನಿಮಗೆ ಹುಳಿ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೋಬೋದು, ಅಥವಾ ಜಾಸ್ತಿ ಹುಳಿ ಇಷ್ಟ ಆಗೋಲ್ಲ ಅಂದರೆ ಆ್ಯಕ್ಚುಲಿ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಿಮ್ಮ ಆಪ್ಷನಲ್, ನೀವು ಹೇಗಾದ್ರು ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇದನ್ನ ನೀಟಾಗಿ ಅದನ್ನು ನಿಂಬೆಹಣ್ಣು ಎಲ್ಲ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಎಕ್ಸ್ಟ್ರಾ ಏನಾದರೂ ಉಪ್ಪು ಅಥವಾ ಖಾರ ಅಥವಾ ನಿಂಬೆಹಣ್ಣು ಅಥವಾ ಏನಾದ್ರು ಆ್ಯಡ್ ಮಾಡಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಈಗ ನೋಡ್ತಾ ಇದ್ದೀರಾ ನೀವು, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸ್ವಲ್ಪ ನೀರು ಎಲ್ಲ ಹಿಂಗ್ಬಿಟ್ಟು ಅಕ್ಕಿ ಎಲ್ಲ ಕಾಣಿಸ್ತಾ ಇದೆ, ಅಕ್ಕಿ ಎಲ್ಲ ಸ್ವಲ್ಪ ಬೇಯ್ತಾ ಇದೆ ಅನ್ನಬೇಕಾದ್ರೆ ನೀವು ಸ್ಟವ್ನ ಸಿಮ್ಮಿಗಿಟ್ಬಿಡಬೇಕು. ಸಿಮ್ಮಿಗಿಟ್ಟು ನೀವು ಅದನ್ನು ಬೇಯಿಸಿದ್ರೆ ಆವಾಗ ಅದು ತಳ ಹಿಡಿಯಲ್ಲ. ಒಂದು 5 ಮಿನಿಟ್ಸ್ಗೆ ಒಂದ್ಸಲ ನೀವು ಲಿಡ್ ಓಪನ್ ಮಾಡಿ ಅದನ್ನ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಆವಾಗ ತಳ ಹಿಡಿಯಲ್ಲ ಅದು. ನೀವೀಗ ನೋಡ್ಬೋದು ಪಲಾವ್ ಆಗಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಪಲಾವು. ಅಕ್ಕಿನೂ ಏನೂ ಒಡೆದಿರಲ್ಲ. ಆಮೇಲೆ ಪ್ರಾಪರಾಗಿ ನಮಗೆ ಹೇಗೆ ಬೇಕೋ ಆ ಥರ ಟೆಕ್ಸ್ಚರಲ್ಲೂ ಬಂದಿರುತ್ತೆ. ನೀವು ನಾನು ನೋಡ್ಬೋದು, ನಾನು ನೀರು ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಚೆನ್ನಾಗಿ ಇದು ಕನ್ಸಿಸ್ಟೆನ್ಸಿ ಬಂದಿದೆ ಪಲಾವ್ ಅಂತ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಕುಕ್ಕರಲ್ಲಿ ಆಗೋದಕ್ಕಿಂತ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾಟ್.